ಹಾಗೂ ಮಾಧ್ಯಮ ಸ್ನೇಹಿತರೆ, ಇವತ್ತಿನ ಪತ್ರಿಕಾಗೋಷ್ಠಿಗೆ ಮೊದಲು ನಾನು ತಮ್ಮೆಲ್ಲರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಿದೆಪ್ಪ ಅಂದ್ರೆ, ಈ ಬೆಳಗಾವಿಯ ಸುವರ್ಣಸೌಧದಲ್ಲಿ ಬರುವ ಡಿಸೆಂಬರ್ 8ರಿಂದ 13ನೇ ವಿಧಾನಸಭೆ ಅಧಿವೇಶನ ನಡೀತಾ ಇದೆ. ಈ ಅಧಿವೇಶನದ ಸಮಯದಲ್ಲಿ ಮಾನ್ಯ ಶಾಸಕರುಗಳಿಗೆ ಸರ್ಕಾರದಿಂದಲೇ ಉಚಿತವಾಗಿ ಊಟ ಉಪಹಾರಗಳನ್ನು ಕೊಡ್ತಾರೋ, ಅದಕ್ಕೆ ನಮ್ಮದು ಏನಪ್ಪ ಪ್ರಶ್ನೆ, ಸಾರ್ವಜನಿಕರ ಪರವಾಗಿ ಮಾನ್ಯ ಶಾಸಕರುಗಳಿಗೆ ಅಧಿವೇಶನ ಸಮಯದಲ್ಲಿ ದಿನಬತ್ತೆಗಳನ್ನು ಕೊಡ್ತಾರೆ. ಆ ದಿನಬತ್ತೆಯನ್ನು ಅವರಿಗೆ ಊಟ ಉಪಹಾರವನ್ನು ಕೊಡ್ತಾರೋ. ಆದ್ದರಿಂದ ನೀವು ದಿನಬತ್ತೆ ಕೊಟ್ಟರೆ ಊಟ ಕೊಡಬೇಡ್ರಿ, ಊಟ ಕೊಟ್ಟರೆ ದಿನಬತ್ತೆ ಕೊಡಬೇಡ್ರಿ ಅಂತ ಹೇಳ್ತೇನೆ. ನಾನು ಮಾನ್ಯ ಸಭಾಧ್ಯಕ್ಷರಿಗೆ, ಸಭಾಪತಿಗಳಿಗೆ ಹಾಗೂ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರಿಗೆ ಮತ್ತು DPR ಸೆಕ್ರೆಟರಿ ಮತ್ತು ಆರ್ಥಿಕ ಇಲಾಖೆ ಕಾರ್ಯದರ್ಶಿಯವರಿಗೆ, ಜಿಲ್ಲಾಧಿಕಾರಿ ಬೆಳಗಾವಿಯವರಿಗೆ ಈಗಾಗಲೇ ಒಂದು ಪತ್ರವನ್ನು ಬರೆದಿದ್ದೇನೆ, ಅದು ನಿಲ್ಲಿಸ್ಬೇಕಂತೇಳಿ. ಸ್ನೇಹಿತರು, ತಮಗೆಲ್ಲ ಗೊತ್ತಿದೆ, ಈಗಾಗಲೇ ಬೆಂಗಳೂರಲ್ಲಿ ಅಧಿವೇಶನ ಏನು ನಡೆದಿತ್ತು, ಅವಾಗ ಅಲ್ಲಿ ಊಟ ಕೊಟ್ಟಿದ್ದು ಅದನ್ನು ಹಣ ವಸೂಲು ಮಾಡಿ ಸಭಾಧ್ಯಕ್ಷರ ಕಡೆಯಿಂದ ಅಂತೇಳಿ ನಾನು ಲಾಸ್ಟ್ ಪತ್ರಿಕಾಗೋಷ್ಠಿ ಮಾಡಿ ಪತ್ರ ಬರೆದಿದ್ನಿ. ಅದು ನಾ ಏನೇನು ಪತ್ರ ಬರೆದಿದ್ನಿ ಅವೆಲ್ಲ ಸಭಾಧ್ಯಕ್ಷರ ಕಚೇರಿ ಹೋಗ್ಯಾವ ಅಂತ ಹೇಳಿ ಬಯಸ್ತಾನೆ. ಆದ್ದರಿಂದ ಇಲ್ಲೇ ಅಧಿವೇಶನ ಸಮಯದಲ್ಲಿ ಶಾಸಕರಿಗೆ ಏನು ಕೊಡ್ತಾರಪ್ಪ ಅಂದ್ರೆ, ಬೆಳಗಾವಿ ಅಧಿವೇಶನ ಸಮಯದಲ್ಲಿ ಇಲ್ಲಿ ಹೇಳಿದ್ದಾರೆ, ಬೆಂಗಳೂರಿನ ವಿಧಾನಸೌಧ ಮತ್ತು ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ನಡೆಯುವ ವಿಧಾನಸಭೆಯ ಅಧಿವೇಶನದ ಕಾರ್ಯಕಲಾಪಗಳಿಗೆ ಹಾಜರಾಗುವ ಮಾನ್ಯ ಶಾಸಕರುಗಳಿಗೆ ಸಂದರ್ಭಾನುಸಾರ ತಮ್ಮ ವಾಸಸ್ಥಳದಿಂದ ಕ್ರಮಿಸುವ ಪ್ರತಿ ಕಿಲೋಮೀಟರ್ ಒಂದಕ್ಕೆ 35 ರೂಪಾಯಿಗೆ ಪ್ರಯಾಣ ಭತ್ಯೆ ಮತ್ತು 2500 ರೂಪಾಯಿ ಜನಭತ್ಯೆಯನ್ನು ಪಾವತಿಸಲಾಗುತ್ತದೆ ಅಂತೇಳಿ 3/11/2025 ಅಸೆಂಬ್ಲಿ ಕಾರ್ಯದರ್ಶಿಯವರು ಕೊಟ್ಟಿದ್ದಾರೆ. ನಮ್ಮದೇನಪ್ಪ ಪ್ರಶ್ನೆ, 2500 ರೂಪಾಯಿ ಎದಕ್ಕೆ ಕೊಡ್ತಾರೆ ಶಾಸಕರಿಗೆ? ದಿನಭತ್ಯೆ ಅಂತ ಕೊಡ್ತಾರೆ. ದಿನಭತ್ಯೆ ಅಂದ್ರೆ ಊಟಕ್ಕೆ. ಈ 2500 ರೂಪಾಯಿದಲ್ಲಿ ಆರಾಮ ಅವ್ರು 2 ವೇಳೆ ಊಟ, ಬೆಳಗಿನ ಉಪಹಾರ, ಅವರಿಗೆ ಮನಸ್ಸಿಗೆ ಬಂದಂಥ ಆಹಾರವನ್ನು ಯಥೇಚ್ಛವಾಗಿ ಅವ್ರು ಸೇವನೆ ಮಾಡ್ಬೋದು. ಟೀ ಕಾಫಿ ಸಹಿತ 2500 ರೂಪಾಯಿದಲ್ಲೇ ಅತ್ಯಂತ ಉತ್ಕೃಷ್ಟ ಮಟ್ಟದ ಆಹಾರವನ್ನು ತಮ್ಮ ಮನಸ್ಸಿಗೆ ಬಂದಂಥ ಯಥೇಚ್ಛವಾಗಿ ಅವರು ಸೇವನೆ ಮಾಡ್ಬೋದು. ಆದ್ದರಿಂದ ನಂದು ಏನಪ್ಪ, ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಇದು ವಿನಾಕಾರಣ ದುಡ್ಡು ಪೋಲಾಗ್ತಾ ಇದೆ, ಅದಕ್ಕೆ ಊಟ ಕೊಡ್ರಿ, ನಮ್ಮದೇನು ತಕರಾರಿಲ್ಲ. ಅವ್ರಿಗೆ ಈ ದಿನಬತ್ತೆಗಳನ್ನು ಕೊಡೋದು ತಡೆ ಹಿಡಿಬೇಕು. ಒಂದು ವೇಳೆ ದಿನಬತ್ತೆಗಳನ್ನು ಕೊಟ್ರಿ, ನೀವು ಊಟನೂ ಕೊಟ್ರಿ ಅಂದ್ರೆ ಸಾರ್ವಜನಿಕರ ತೆರಿಗೆ ಹಣ ಪೋಲು ಮಾಡಿದಂಗೆ ಆಗೈತಿ. ಆದ್ದರಿಂದ ನಾನು ಕಾನೂನಾತ್ಮಕ ಹೋರಾಟ ಮಾಡ್ತಾ ಸರ್ಕಾರಕ್ಕೆ ಪತ್ರ ಬರೆದಿದ್ದೇನೆ. ಅದಲ್ಲದೆ ಈಗ ಮಾನ್ಯ ಸಭಾಧ್ಯಕ್ಷರು ಹೇಳ್ತಾರೆ, ಏನು ಹೇಳ್ತಾರಂದ್ರೆ, ಶಾಸಕರ ಹಾಜರಾತಿಯನ್ನು ಹೆಚ್ಚಿಸಲಿಕ್ಕೆ ನಾವು ಊಟ ಕೊಡ್ತೀವಿ ಅಂತ ಹೇಳ್ತಾರೋ. ಅದಕ್ಕೆ ಇಲ್ಲೇನಿದೆ ಅಂದ್ರೆ, ಶಾಸಕರ ಕರ್ತವ್ಯ ಏನಪ್ಪ ಅಂದ್ರೆ, ಅಧಿವೇಶನ ಸಮಯದಲ್ಲಿ ಶಾಸಕರು ಏನು ಮಾಡ್ಬೇಕಂದ್ರೆ, ತಮ್ಮ ತಮ್ಮ ಕ್ಷೇತ್ರಗಳ ಹಾಗೂ ರಾಜ್ಯದ ಸಮಸ್ಯೆಗಳನ್ನು ಸಮರ್ಪಕವಾಗಿ ವಿಧಾನಸಭಾ ಅಧಿವೇಶನಗಳಲ್ಲಿ ಮಂಡಿಸಿ ಅವುಗಳಿಗೆ ಸೂಕ್ತ ಪರಿಹಾರ ಕಾಣುವ ನಿಟ್ಟಿನಲ್ಲಿ ಶಾಸನಗಳನ್ನು ರೂಪಿಸುವುದು, ಅದರಲ್ಲಿ ಭಾಗವಹಿಸುವುದು ಪ್ರತಿಯೊಬ್ಬ ಶಾಸಕರ ಜವಾಬ್ದಾರಿಯಾಗಿದೆ. ಆದರೆ ಈ ಎಲ್ಲ ಶಾಸಕರುಗಳು ಇವತ್ತು ತಮ್ಮ ಜವಾಬ್ದಾರಿಯನ್ನು ಮರೆತ ಬರೀ ಹದಿರೇ ಹಾಕಿ 2500 ರೂಪಾಯಿ ತೊಗೊಳಕ್ಕೆ ಒಂದು ಸಹಿ ಮಾಡಿ ಹಾಕಂದ್ರೆ, ಯಾವುದೇ ಮಸೂದೆ ಮಂಡನೆ ಟೈಮ್ದಲ್ಲಿ ಅಲ್ಲಿ ಇರುವುದಿಲ್ಲ. ಅವು ಕೇವಲ 10-12 ಜನ ಕುತ್ಕೊಂಡು ಮಸೂದೆ ಮಂಡನೆ ಮಾಡ್ತಾರೆ. ಅದರಿಂದ ಮಸೂದೆ ಬಗ್ಗೆ ಸಮಗ್ರವಾಗಿ ಚರ್ಚೆ ಆಗೋದಿಲ್ಲ. ಇವತ್ತು ಕನಿಷ್ಠ 200 ಜನ ಶಾಸಕರಾದರೂ ಅಲ್ಲಿ ಇಟ್ಕೊಂಡು ಒಂದು ಮಸೂದೆ ಬಗ್ಗೆ ಚರ್ಚೆ ಮಾಡಿದ್ರೆ ಅಲ್ಲಿ ಪರ ವಿರೋಧ ಏನು ಅನ್ನೋದು ಒಳ್ಳೆಯ ಮಸೂದೆಗಳು ಮಂಡನೆ ಆಗ್ತಾವೆ. ಆ ನಿಟ್ಟಿನಲ್ಲಿ ನಾನು ಹೇಳ್ತಂಪ ಅಂದ್ರೆ, ನೀವು ಅವ್ರಿಗೆ ಊಟ ಕೊಟ್ಟ, ಇದು ಬಿಸಿ ಊಟದ ಮಧ್ಯಾಹ್ನ ಶಾಲೆಗಳಂತೆ ಆಗಬಾರ್ದು ಸದನ. ಅದೇ ಸಣ್ಣ ಮಕ್ಕಳವರು ಊಟ ಕೊಡ್ತೀವಿ, ಪೇಪರ್ ಮಂಟಿ ಕೊಡ್ತೀವಿ ಅಂತ ಹೇಳ್ತಾರೆ. ಅದಕ್ಕೆ ನಮ್ಮದು ಏನು ನೆನಪಿದೆ, ಮಾನ್ಯ ಸಭಾಧ್ಯಕ್ಷರಲ್ಲಿ ಹೇಳ್ತಾನೆ, ನಿಮ್ಮ ವೇತನ ಭತ್ಯೆಗಳನ್ನ ಹೆಚ್ಚು ಮಾಡ್ಲಿಕ್ಕೆ ಹೆಂಗೆ ಕಾನೂನು ರೂಪಿಸ್ಕೊಂಡಿವ್ರಿ, ಹಂಗೆ ಕಾನೂನು ರಚನೆ ತರಬೇಕು. ಏನಪ್ಪ ಅಂದ್ರೆ, ಯಾವ ಶಾಸಕರು ಸದನದ ಕಲಾಪಗಳಲ್ಲಿ ಪ್ರತಿದಿನ ತಪ್ಪದೆ ಹಾಜರಾಗುವುದಿಲ್ಲ, ಅಂಥವ್ರಿಗೆ ಸರ್ಕಾರದಿಂದ ನೀಡುವಂಥ ಯಾವುದೇ ಸೌಲಭ್ಯಗಳನ್ನು ಕೊಡುವುದಿಲ್ಲ ಅಂತೇಳಿ ಕಠಿಣ ನಿಯಮ ಮಾಡ್ರಿ. ಶಾಸಕರು ಓಡ್ಕೊಟ್ಟು ಬರ್ತಾರಲ್ಲ ವಿಧಾನಸೌಧಕ್ಕೆ, ಅವ್ರು ಬಂದು ಸಹಿ ಮಾಡಿದ್ರೆ ನೀವು ಎಲ್ಲ TID ಕೊಡ್ತಾರೆ, ಅವ್ರು ಬರೋದಿಲ್ಲ. ಆದ್ದರಿಂದ ಇದೇ ಅಧಿವೇಶನದಲ್ಲಿ ಈ ಕಠಿಣ ನಿಯಮವನ್ನು ರೂಪಿಸ್ಬೇಕಂತ ನಾನು ಮಾನ್ಯ ಸಭಾಧ್ಯಕ್ಷರಲ್ಲಿ, ಸಭಾಪತಿಗಳಲ್ಲಿ ಕೇಳ್ತಾ ಇದ್ದೀನಿ. ಅದಲ್ಲದೆ ಒಂದು ವೇಳೆ ಈ ಅಧಿವೇಶನದಲ್ಲಿ ಇದುವರೆಗೆ ಸಾಕಷ್ಟು ಕೊಟ್ಟಿದ್ದೀರಿ, ಅವಾಗ ನಮ್ಮ ಹತ್ತಿರ ದಾಖಲೆ ಇದ್ದಿರಲಿಲ್ಲ, ಈಗ ನಮ್ಮ ಹತ್ತಿರ ಎಲ್ಲ ದಾಖಲೆಗಳಿದಾವೆ. ಅದಲ್ಲದೆ ಗಮನಿಸಬೇಕಾದ ಅಂಶ, ಮಾಧ್ಯಮ ಸ್ನೇಹಿತರು, ನಾನು ವಿಧಾನಸಭೆಯ ಕಾರ್ಯದರ್ಶಿಯವ್ರಿಗೆ ಒಂದು ಪತ್ರ ಬರ್ತೀನಿ. ಬೆಳಗಾವಿ ಅಧಿವೇಶನದಲ್ಲಿ ದಿನಭತ್ಯೆ ಕೊಡುವಂಥ ಶಾಸಕರುಗಳಿಗೆ ಊಟ ಉಪಹಾರ ಕೊಡೋಕೆ ನಿಯಮಾವಳಿಯಲ್ಲಿ ಅವಕಾಶ ಇದ್ರೆ ನಿಯಮಾವಳಿ ಪ್ರತಿ ಕೊಡ್ರಂತೇಳಿ ವಿಧಾನಸಭೆ ಕಾರ್ಯದರ್ಶಿ ಬರೆದ್ರೆ, ಅವರ ನನ್ನ ಲೆಟರ್ ಎಲ್ಲಿ ಕಳಿಸ್ತಾರಂದ್ರೆ, ಹೊಡಮಳ್ಳಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಕಳಿಸ್ತಾರೆ. ಉತ್ತರ ಕೊಟ್ಟರೆ ಸಿಕ್ಕೊಂಡ್ಬಿಡ್ತು ಅಂತ ಹೇಳಿ ಒಂದು ಪೊಲೀಸ್ ಇಲಾಖೆ ಕಳಿಸ್ತಾರೆ, ಒಂದು
ಜಿಲ್ಲಾಧಿಕಾರಿಗಳ ಕಚೇರಿ ಕಳಿಸ್ತಾರೆ. ಈ ಜಿಲ್ಲಾಧಿಕಾರಿಗಳನ್ನ ಕೇಳಿದ್ರೆ ಅವರು ವಿಧಾನಸಭೆ ಕಾರ್ಯದರ್ಶಿ ಬೈತಾರೆ. ಜಿಲ್ಲಾಧಿಕಾರಿಗಳು ಊಟ ಕೊಡೋಕೆ ಆದೇಶ ಐತೆನ ಮತ್ತು ನಿಯಮಾವಳಿಗಳಲ್ಲಿ TID ತೊಗೊಂಡವ್ರಿಗೆ ಊಟ ಕೊಡೋಕೆ ಬರ್ತದೆ ಅಂತ ಕೇಳಿದ್ರೆ ಜಿಲ್ಲಾಧಿಕಾರಿಗಳು ವಿಧಾನಸಭೆ ಕಡೆ ಕೈ ಮಾಡ್ತಾರೋ, ವಿಧಾನಸಭೆ ಅಧಿಕಾರಿಗಳು ಈ ಕಡೆ ಕೈ ಮಾಡ್ತಾರೋ. ಆದ್ದರಿಂದ ನನಗೇನು ಖಚಿತ ಆಗೈತಂದ್ರೆ ಈ ಮಾಹಿತಿಯನ್ನು ಅವರು ಕೊಡೋಕೆ ಅವಕಾಶ ಐತೆ ಕೊಟ್ಟರೆ ತಪ್ಪಿನಲ್ಲಿ ಸಿಕ್ಕಿ ಬೀಳ್ತಾರೆ. ಕೊಡೋಕೆ ಅವಕಾಶ ಇಲ್ಲ ಅಂದ್ರೆ ಕೊಟ್ಟಿದ್ದ ದುಡ್ಡೆಲ್ಲ ತುಂಬಬೇಕಾಗೈತಿ. ಈ ಕಟ್ಟಿನಲ್ಲಿ ಸಿಕ್ಕಿದಾರು ಅದಕ್ಕೆ ನಂದೇನಪ್ಪ ಅವ್ರಿಗೆ 2ರಲ್ಲಿ 1 ಕೊಡ್ರಿ, ನಮ್ಮದೇನು ತಕರಾರಿಲ್ಲ. ಈ ನಮ್ಮ ಕರ್ನಾಟಕ ಅಂದರೆ ಏನಪ್ಪ ಅತಿಥಿ ದೇವೋ ಭವ ಅಂತ ಹೇಳಿ ನಾವೆಲ್ಲ ಮಾಡ್ತೀವಿ. ಆದ್ರೆ ನಾವು ಇಷ್ಟೆಲ್ಲ ಕೊಟ್ಟರು ಅಲ್ಲಿ ಅವರೇನು ಚರ್ಚೆ ಮಾಡ್ತಾ ಇಲ್ಲ. ಆದ್ದರಿಂದ ನಾವು ಕಾನೂನಾತ್ಮಕ ಹೋರಾಟ ಮಾಡ್ತೀವಿ ಅಂತೇಳಿ ಮಾಧ್ಯಮ ಸ್ನೇಹಿತರ ಮೂಲಕ ಇವತ್ತು ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ.